ನಮಸ್ಕಾರ. ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಂಧುಗಳೇ, ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ. ವಿಧಾನಸೌಧದಲ್ಲಿ ಇವತ್ತು ನಿಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಲೆಂದು ನಡೆಯುತ್ತಿರುವ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಪರಿಹಾರಕ್ಕಾಗಿ ಚರ್ಚೆಗೆ ಕೊಟ್ಟಿರುವುದು ಸರ್ಕಾರಕ್ಕೆ ಸ್ವಾಗತಾರ್ಹ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಬಾದಾಮಿಯ ಅಭಿವೃದ್ಧಿ. ಬಾದಾಮಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಹೆಸರಾಗಿರ್ತಕ್ಕಂಥ ಚಾಣಕ್ಯರ ನಾಡು. ಈ ಚಾಣಕ್ಯರ ನಾಡಿನಲ್ಲಿ ಇವತ್ತು ಪ್ರವಾಸಿಗರನ್ನ ಕೈ ಬೀಸಿ ಕರೆಯತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸರ್ಕಾರ ಮತ್ತು ಈ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ವಿಫಲರಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮರು ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಬಾದಾಮಿ ಮತಕ್ಷೇತ್ರದಲ್ಲಿ ಪ್ರಚಾರದ ಸಮಯದಲ್ಲಿ ತಾವು ಮಾತನಾಡಿರ್ತಕ್ಕಂಥ ಒಂದು ವಿಷಯ, ಇವತ್ತು ನೀವೇನಾದರೂ ಭೀಮಸೇನ್ ಚಿಮ್ಮನಕಟ್ಟಿಯವರನ್ನು ಆರಿಸಿ ಕಳಿಸಿದ್ದೆ ಆದರೆ ಈ ಬಾದಾಮಿಯನ್ನು ನಾನು ದತ್ತು ಪಡೆದು ಅಭಿವೃದ್ಧಿಪಡಿಸ್ತೇನೆ, ಈ ಬಾದಾಮಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಲಿತಗೊಳಿಸಲಿಕ್ಕೆ ನಾನು ಶ್ರಮಿಸ್ತೇನೆ ಅಂತ ಹೇಳಿದ ಮಾತನ್ನು ತಾವು ಮರ್ತಿದ್ದೀರಿ. ಇಲ್ಲಿವರೆಗೂ ಅದರ ಬಗ್ಗೆ ಒಂದು ಮಾತನ್ನು ಆಡಿಲ್ಲ. ಇರಲಿ, ಅದಲ್ಲದೇ ಇವತ್ತು ಐಹೊಳೆ ಪಟ್ಟದಕಲ್ಲು ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತಕ್ಕಂಥ ನಮ್ಮ ಮಾತನ್ನು ಹೇಳಿದ್ರಿ, ಅದನ್ನು ಸಹ ಮರೆತಂತಿದೆ. ಅದು ಅಲ್ಲದೆ ಇವತ್ತಿನ ದಿವಸ ಇಲ್ಲಿ ಬಾದಾಮಿಯ ಏನು ಟೂರಿಸಂ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಹೋಟೆಲ್ ಉದ್ಯಮ ಆಗಿರ್ಬೋದು, ಹಾಗೆ ಪ್ರವಾಸಿ ತಾಣಗಳಾಗಿರ್ತಕ್ಕಂಥ ಬಾದಾಮಿಯ ಗುಹೆಗಳಿಗೆ ಹೋಗ್ತಕ್ಕಂಥ ದಾರಿಯಲ್ಲಿರ್ತಕ್ಕಂಥ ಮೇರು ಬಸ್ತಿ ಪಕ್ಕದಲ್ಲಿರ್ತಕ್ಕಂಥ ಓಣಿಯನ್ನು ಜನರ ಏನು ಮನೆಯನ್ನು ಕಟ್ಕೊಂಡು ವಾಸವಾಗಿದ್ದಾರೆ ಅದನ್ನು ಶಿಫ್ಟಿಂಗ್ ಮಾಡ್ತೀನಿ ಅಂತೇಳಿ ಈಗಾಗಲೇ ಹಲವಾರು ಸಾರಿ ತಾವು ಹೇಳಿದಿರಿ, ಅದನ್ನು ಸಹ ಮರೆತಂತಿದೆ. ಅದು ಅಲ್ಲದೆ ಇವತ್ತು ಹೋಟೆಲ್ ಉದ್ಯಮವನ್ನು ತಾವು ಏನು ಸಕ್ರಿಯವಾಗಿ ತಾವು ಇವತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ. ಇವತ್ತು ಬಾದಾಮಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳಾಗಿರ್ತಕ್ಕಂಥ ಹೋಟೆಲ್ ಉದ್ಯಮ ಮತ್ತು ರಸ್ತೆ ಮತ್ತು ಬಾದಾಮಿ ಪಕ್ಕದಲ್ಲಿರ್ತಕ್ಕಂಥ ಪಟ್ಟದಕಲ್ಲು ಗ್ರಾಮವನ್ನು ಸ್ಥಳಾಂತರ ಮಾಡುವುದು ಹಾಗೂ ಐಹೊಳೆ ಗ್ರಾಮವನ್ನು ಸ್ಥಳಾಂತರ ಮಾಡುವುದು, ಇದನ್ನೆಲ್ಲ ತಾವು ಕೈಗೊಳ್ಳದೇ ಇದ್ದರೆ ನಮ್ಮ ಬಾದಾಮಿಯ ಅಭಿವೃದ್ಧಿ ಮತ್ತು ಬಾದಾಮಿಯ ಏನು ಪ್ರವಾಸೋದ್ಯಮವಾಗಿ ಹೊರಹೊಮ್ಮಲಿಕ್ಕೆ ತೊಂದರೆ ಆಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಾವು ಬಗೆಹರಿಸದೇ ಇದ್ದರೆ ಪ್ರವಾಸೋದ್ಯಮವಾಗಿ ನಮ್ಮ ಬಾದಾಮಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲೆಂದೇ ಈ ಅಧಿವೇಶನ ನಡೀತಾ ಇದೆ ಅಂತೇಳಿ ಉತ್ತರ ಕರ್ನಾಟಕದ ಜನತೆ ತಿಳ್ಕೊಂಡಿದ್ದೀವಿ. ಆದರೆ